ನಮಸ್ಕಾರ. ಈ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ವಿಷಯವನ್ನು ಅಂದರೆ ಯೂನಿಟ್ 3 ನಾವು ಚರ್ಚೆ ಮಾಡ್ತಾ ಇದ್ದೀವಿ. ವಿ ಆರ್ ಇನ್ ಟು ಯೂನಿಟ್ 3 ಆ್ಯಂಡ್ ವಿ ಆರ್ ಟಾಕಿಂಗ್ ಅಬೌಟ್ ಪರ್ಫಾರ್ಮೆನ್ಸ್. ಈ ಪರ್ಫಾರ್ಮೆನ್ಸಿಗೆ ಸಂಬಂಧಪಟ್ಟಂತೆ 2-3 ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಪರ್ಫಾರ್ಮೆನ್ಸ್ ಬೈ ಅಗ್ರಿಮೆಂಟ್ ಅಂತಕ್ಕಂಥದ್ದು, ಇನ್ನೂ ಅನೇಕ ವಿಡಿಯೋಗಳನ್ನ ನಾನು ಈಗಾಗಲೇ ಮಾಡಿದ್ದೀನಿ. ಇವತ್ತು ಈ ಪರ್ಫಾರ್ಮೆನ್ಸಿಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಡಿಯೋ ಏನು ಅಂತಂದರೆ ಅಸಾಧ್ಯತೆ, ಇಂಪಾಸಿಬಿಲಿಟಿ ಅಂತ ಹೇಳ್ತೀವಿ. ಅಂದರೆ ಪರ್ಫಾರ್ಮ್ ಮಾಡಲಿಕ್ಕೆ ಎರಡೂ ಪಾರ್ಟಿಗಳಿಗೂ ಮನಸ್ಸಿರ್ತದೆ. ಅವ್ರು ಪರ್ಫಾರ್ಮ್ ಮಾಡಲಿಕ್ಕೆ ಅವರು ಇಚ್ಛಿತರಾಗಿರ್ತಾರೆ, ಆದರೆ ಮಾಡೋಕ್ಕಾಗೋದಿಲ್ಲ, ಕಾರಣಾಂತರಗಳಿಂದ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ಫ್ರಸ್ಟ್ರೇಷನ್ ಅಂತಲೂ ಹೇಳ್ತೀವಿ. ವಿ ಕಾಲ್ ಇಟ್ ಆ್ಯಸ್ ಫ್ರಸ್ಟ್ರೇಷನ್. ಈ ರೀತಿಯಾದಂತಹ ಒಂದು ವಿಷಯವನ್ನು ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನಲ್ಲಿ ಸೆಕ್ಷನ್ 56 ನಾವು ಇದ್ರ ಬಗ್ಗೆ ವಿವರವಾದ ಚರ್ಚೆಯನ್ನು ಮಾಡ್ತೀವಿ. ಸೊ ಇವತ್ತು ಆಮೇಲೆ ನಿಮಗೆ ನೆನಪಿರಬೇಕು, ಇದ್ರ ಮೇಲೂ ಕೂಡ ಸಾಕಷ್ಟು ಸಲ ಲಾಂಗ್ ಆನ್ಸರ್ ಪ್ರಶ್ನೆಗಳನ್ನ ಕೇಳಲಾಗಿದೆ. ಸೆಕ್ಷನ್ ಒಂದೇ ಆದರೂ ಇದರಲ್ಲಿ ಪಾಸಿಬಿಲಿಟೀಸ್ ತುಂಬ ಇರೋದರಿಂದ ಅವೆಲ್ಲವನ್ನು ನಾನು ಇವತ್ತು ನಿಮ್ಮ ಮುಂದೆ ವಿವರವಾಗಿ ಚರ್ಚೆ ಮಾಡ್ತೀನಿ. ಸೊ ಲೆಟ್ ಅಸ್ ಸ್ಟ್ರೇಟ್ ಅವೇ ಜಂಪ್ ಟು ದಿ ಸಿನಾಪ್ಸಿಸ್. ಏನು ಹೀಗಂದರೆ ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಥವಾ ಫ್ರಸ್ಟ್ರೇಷನ್ ಅಂದರೆ ಏನು ಅನ್ನೋದನ್ನು ನೋಡ್ತಾ, ಆಮೇಲೆ ಸೆಕ್ಷನ್ 56 ಏನು ಹೇಳುತ್ತೆ, ವಾಟ್ ಎಕ್ಸಾಕ್ಟ್ಲಿ ಸೆಕ್ಷನ್ 56 ಟೆಲ್ಸ್ ಅಸ್ ಅನ್ನೋದನ್ನು ನಾವು ನೋಡೋದಾದರೆ, ಸೆಕ್ಷನ್ 56ನ ವರ್ಬ್ಯಾಟಮ್ ನೋಡೋಣ. ದೆನ್ ಇಂಪಾಸಿಬಿಲಿಟಿ, ಅಸಾಧ್ಯತೆ ಅಂದರೆ ಏನು ಅಂತಕ್ಕಂಥದ್ದನ್ನು ವಿವರವಾಗಿ ನೋಡೋಣ. ಯಾವ್ಯಾವ ಥರನಾದಂತಹ ಅಸಾಧ್ಯತೆಗಳಿದ್ದಾವೆ, ಇಂಪಾಸಿಬಿಲಿಟೀಸು ಯಾವ್ಯಾವ ಥರದಂಥದ್ದು ಇದ್ದಾವೆ ಅನ್ನೋದನ್ನು, ಆಮೇಲೆ ಅದರಲ್ಲಿ ನಾವು 2 ಇಂಪಾಸಿಬಿಲಿಟಿನ ಕ್ರಿಯೇಟ್ ಮಾಡ್ತೀವಿ. ಒಂದು ಎಟ್ ದ ಬಿಗಿನಿಂಗ್ ಇಂಪಾಸಿಬಿಲಿಟಿ, ಇನ್ನೊಂದು ಸೂಪರ್ವಿನಿಂಗ್ ಇಂಪಾಸಿಬಿಲಿಟಿ ಅಂತ ಹೇಳಿ. ವೆನ್ ವಿ ಮೇಕ್ ಎ ಕಾಂಟ್ರಾಕ್ಟ್, ಆವಾಗ ನಮ್ಗೆ ಗೊತ್ತಿರುತ್ತೆ ಅದು ಸಾಧ್ಯ ಇಲ್ಲ ಅಂತ ಹೇಳಿ. ದಟ್ ಈಸ್ ಒನ್ ಇಂಪಾಸಿಬಿಲಿಟಿ. ಅನದರ್ ಇಂಪಾಸಿಬಿಲಿಟಿ ಈಸ್ ಡ್ಯೂ ಟು ಸರ್ಕಮ್ಸ್ಟೆನ್ಸಸ್ ಇಂಪಾಸಿಬಿಲಿಟಿ ಗೆಟ್ಸ್ ಕ್ರಿಯೇಟ್ಸ್ ಅಂಥೇಳಿ. ಅಸಾಧ್ಯತೆ ಕೆಲವೊಂದು ಸಂದರ್ಭದಿಂದ ಉಂಟಾಗ್ತದೆ. ದೆನ್ ಫ್ರಸ್ಟ್ರೇಷನ್ ಅಂದರೆ ಏನು, ಆಮೇಲೆ ಸಂಬಂಧಪಟ್ಟಂಥ ಕೆಲವು ಪ್ರಕರಣಗಳನ್ನು ನೋಡ್ತೀವಿ, ಮತ್ತು ಎಲ್ಲಿ ಈ ಫ್ರಸ್ಟ್ರೇಷನ್ ಅಪ್ಲೈ ಆಗೋದಿಲ್ಲ ಅಂತಕ್ಕಂಥದ್ದು, ಮತ್ತು ಫ್ರಸ್ಟ್ರೇಷನ್ ಆದಾಗ ಪರಿಣಾಮ ಏನಾಗುತ್ತೆ. ಒಮ್ಮೆ ಅದು ಇಫ್ ಇಟ್ ಫಾಲ್ಸ್ ಅಂಡರ್ ದ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್, ಓಕೆ, ವೈಫಲ್ಯದ ಒಂದು ಕ್ಯಾಟಗರಿಯಲ್ಲಿ ಅದು ಸೇರಿಕೊಂಡಾಗ ಆ ಒಂದು ಕರಾರಿನ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಏನೇನಾಗ್ತವೆ ಅನ್ನೋದನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಆಸ್ ಎ ದಿಸ್ ಒನ್, let us understand what exactly is impossibility. ಯಾವಾಗ ನಾವು ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಂಡಿರ್ತೀವಿ, ಆವಾಗ ಅಸಾಧ್ಯತೆ ಅನ್ನುವಂಥದ್ದು ಎಲ್ಲಿ ಬರ್ತದೆ. ವೆನ್ ಎ ಕಾಂಟ್ರಾಕ್ಟ್ ಈಸ್ ಮೇಡ್, ಪಾರ್ಟೀಸ್ ಆರ್ ಬೌಂಡ್ ಟು ಪರ್ಫಾರ್ಮ್. ದಟ್ ಇಸ್ ದ ಪ್ರಿನ್ಸಿಪಲ್. ಎರಡೂ ಪಾರ್ಟಿಗಳು ಏನು ಮಾಡಬೇಕು, ಆ ಒಂದು ತಮ್ಮ ಜವಾಬ್ದಾರಿಗಳನ್ನು ಅವರು ಪೂರೈಸಬೇಕು. ಪೂರೈಸಿದರೆ ಇಟ್ ಬಿಕಮ್ಸ್ ಎ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್. ಹವೆವರ್, ಕೆಲವೊಮ್ಮೆ ಏನಾಗುತ್ತೆ, ಸಮ್ಟೈಮ್ಸ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಬಿಕಮ್ಸ್ ಇಂಪಾಸಿಬಲ್, ಅಸಾಧ್ಯ ಆಗುತ್ತೆ. ಆ ಒಂದು ಕಾಂಟ್ರಾಕ್ಟಿನ ಬಾಧ್ಯತೆಗಳನ್ನು ಪೂರೈಸುವುದು ಅಸಾಧ್ಯ ಆಗುತ್ತೆ ಡ್ಯೂ ಟು ಅನ್ಫೋರ್ಸೀನ್ ಇವೆಂಟ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಅದನ್ನು ಮುಂದಾಲೋಚನೆ ಮಾಡಿರೋದಿಲ್ಲ, ಅಥವಾ ನಮಗೆ ಅದು ಗೊತ್ತಾಗೋದಿಲ್ಲ, ಹೀಗಾಗತ್ತೆ ಅನ್ನೋದು ನಮ್ಮ ಗಮನಕ್ಕೆ ಇರೋದಿಲ್ಲ. ಎಲ್ಲ ಸರಿ ಇರುತ್ತೆ ಅಂತ ಹೇಳಿ ನಾವು ಕರಾರನ್ನು ಮಾಡ್ಕೊಂಡಿರ್ತೀವಿ, ಆದರೆ ಸಂದರ್ಭಗಳು ಹೀಗೆ ಬರ್ತಾವಲ್ಲ, ಅಸಾಧ್ಯ ಆದಂತಹ ಒಂದು ಪರಿಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತೇವೆ. ಅದನ್ನು ನಾವೇನು ಮಾಡ್ತೀವಿ ಅಂದರೆ, ಇಟ್ ಈಸ್ ಡಿಸ್ಕಸ್ಡ್ ಇನ್ ಸೆಕ್ಷನ್ 56 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872. ಕರಾರು ಮಾಡಿಕೊಂಡ ಪಕ್ಷಗಳು ತಮ್ಮ ವಾಗ್ದಾನಗಳನ್ನು ನಿಷ್ಪಾದನೆ ಮಾಡಲು ಬದ್ಧರಾಗಿರುತ್ತಾರೆ. ಆದರೆ ಕೆಲವೊಮ್ಮೆ ಅಸಾಧ್ಯವಾದ ನಿರೀಕ್ಷಿಸದ ಘಟನೆಗಳಿಂದ ಕರಾರದ ನಿಷ್ಪಾದನೆ ಅಸಾಧ್ಯವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಭಾರತೀಯ ಕರಾರು ಕಾಯ್ದೆ 56 ಅನ್ವಯಿಸ್ತದೆ.
ಎಲ್ಲಿ ಫ್ರಸ್ಟ್ರೇಷನ್, ನಾನು ಕೋರ್ಟ್ ಮುಂದೆ ಹೋಗ್ತೀನಿ, ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಐ ಆಮ್ ಫ್ರಸ್ಟ್ರೇಟೆಡ್ ಅಂತ ಕೋರ್ಟ್ ಮುಂದೆ ನಾ ಹೋದರೆ ನನಗೆ ಈ ಒಂದು ಕಲಮ್ ಇದೆಯಲ್ಲ 56, ಇದು ನನ್ನ ರಕ್ಷಣೆಗೆ ಬರ್ತದೆ. ದಿಸ್ ವಿಲ್ ಕಮ್ ಟು ಮೈ ರೆಸ್ಕ್ಯೂ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ದಟ್ ಈಸ್ ದಿ ಕ್ರಕ್ಸ್ ಆಫ್ ಇಟ್. ಹಾಗಿದ್ರೆ ಸೆಕ್ಷನ್ 56 ಏನಿದೆ ಅನ್ನೋದನ್ನು ನೋಡೋಣ. ಲೆಟ್ ಅಸ್ ಸಿ. ಸೆಕ್ಷನ್ 56 ಹ್ಯಾಸ್ ಗಾಟ್ ದಿಸ್ ವರ್ಬ್ಯಾಟಮ್. ಆಲ್ಸೋ ಇಟ್ ಹ್ಯಾಸ್ ಗಾಟ್ ಎ ಇಲಸ್ಟ್ರೇಷನ್ಸ್. 4 ಇಲಸ್ಟ್ರೇಷನ್ಸ್ ಆರ್ ದೇರ್. ಫಸ್ಟ್ ಕಾನೂನಿನಲ್ಲಿ ಏನಿದೆ ಮತ್ತು ಇಲಸ್ಟ್ರೇಷನ್ ಏನಿದೆ ಅನ್ನೋದನ್ನು ಒಂದ್ಸಲ ನೋಡ್ಬಿಡೋಣ. ಎನ್ ಅಗ್ರಿಮೆಂಟ್ ಟು ಡೂ ಎನ್ ಆ್ಯಕ್ಟ್ ಇಂಪಾಸಿಬಲ್ ಇಟ್ ಸೆಲ್ಫ್ ಈಸ್ ವಾಯ್ಡ್. ದಿಸ್ ಈಸ್ ಫಸ್ಟ್ ಕಂಡೀಷನ್. ಒಂದು ಕಂಡೀಷನ್ ಏನಂತಂದರೆ, ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಎಂಥ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಅಂತಂದರೆ, ಅದು ಎಟ್ ದ ಫಸ್ಟ್ ಸ್ಟೇಜ್ ಇಟ್ ಸೆಲ್ಫ್. ಕರಾರನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿಯೇ ತಾನೇ ಅಸಾಧ್ಯವಾದ ಕ್ರಿಯೆಯನ್ನು ಮಾಡಲು ಮಾಡಿಕೊಂಡ ಒಪ್ಪಂದ. ಫಾರ್ ಎಕ್ಸಾಂಪಲ್, 5 ನಿಮಿಷದಲ್ಲಿ ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂಥೇಳಿ ಒಪ್ಪಂದ ಮಾಡ್ಕೋತೀನಿ ಅಂತ ಇಟ್ಕೊಳ್ಳಿ. ನಾ 5 ನಿಮಿಷದಲ್ಲಿ ಬೆಂಗಳೂರಿಗೆ ಹೋಗಿ ಬರ್ತೀನಿ, ನನಗೆ ನೀವು 1,000 ರೂಪಾಯಿ ಕೊಡಬೇಕು. 5 ನಿಮಿಷದಲ್ಲಿ ಬೆಂಗಳೂರಿಗೆ ಹೋಗಿ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಊರಿಂದ ಅಂಥೇಳಿ ನಾವು ಅಂದ್ಕೋಬೋದು. ಇದು ಅಸಾಧ್ಯವಾದಂತಹ ಕರಾರು. ಇಲ್ಲ, ನೀನು ಚಂದ್ರಲೋಕಕ್ಕೆ ಹೋಗಿ ವಾಪಸ್ ಬಂದರೆ ನಾನು ನಿನಗೆ 1 ಕೋಟಿ ರೂಪಾಯಿ ಕೊಡ್ತೀನಿ. ಇಟ್ ಈಸ್ ನಾಟ್ ಪಾಸಿಬಲ್. ಅವನಿಗೂ ಗೊತ್ತಿದೆ, ಎಗೂ ಗೊತ್ತಿದೆ, ಬಿಗೂ ಗೊತ್ತಿದೆ ಇಂಪಾಸಿಬಿಲಿಟಿ. ಈವನ್ ದೆನ್ ದೇ ಆರ್ ಮೇಕಿಂಗ್ ಎ ಲಾ. there is no law will not consider it. The agreement which is in that the performance is impossible, ಅದು ಇಬ್ಬರಿಗೂ ಗೊತ್ತಿದ್ದು ನೀವು ಅಗ್ರಿಮೆಂಟ್ ಮಾಡ್ಕೊತೀರಿ ಅಂತಂದ್ರೆ ನಿಮ್ಮ ಮೂರ್ಖತನ ಅದು. ಅದನ್ನು ಕಾನೂನು ಏನು ಮಾಡ್ತದೆ, ಮೊದಲಿನಿಂದಾನು ಅದು ಏನಾಗುತ್ತೆ, ವಾಯ್ಡ್ ಅಂತ ಹೇಳುತ್ತೆ. ದ ಲಾ ವಿಲ್ ಸೇ ಇಟ್ ಈಸ್ ವಾಯ್ಡ್ ಫ್ರಮ್ ದ ಬಿಗಿನಿಂಗ್ ಅಂತ ಹೇಳುತ್ತೆ. ಇನ್ನೊಂದು, ಕಾಂಟ್ರಾಕ್ಟ್ ಮಾಡ್ಕೋತೀರಿ, ಮಾಡಿಕೊಂಡಂತಹ ದಿವಸ ಎಲ್ಲ ಸರಿ ಇರುತ್ತೆ. ಇಟ್ ಈಸ್ ಪಾಸಿಬಲ್ ದ್ಯಾಟ್ ಯು ಕ್ಯಾನ್ ಪರ್ಫಾರ್ಮ್. ಅಂದರೆ ನೀವು ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ಸಾಧ್ಯತೆ ಇರ್ತದೆ. ಯಾವತ್ತಿನ ದಿವಸ? ಕರಾರನ್ನು ನೀವು ಮಾಡಿಕೊಂಡಂತಹ ದಿವಸ. ಎ ಕಾಂಟ್ರಾಕ್ಟ್ ಟು ಡೂ ಎನ್ ಆ್ಯಕ್ಟ್ which ಆಫ್ಟರ್ ದ ಕಾಂಟ್ರಾಕ್ಟ್ ಈಸ್ ಮೇಡ್. ನೀವು ಕಾಂಟ್ರಾಕ್ಟ್ ಮಾಡಿ ಆದ ನಂತರ, ಪರ್ಫಾರ್ಮೆನ್ಸ್ ಮಾಡುವಕ್ಕಿಂತ ಮೊದಲು, ನೀವು ನಿಮ್ಮ ಕೆಲಸಗಳನ್ನು ಮಾಡುವಕ್ಕಿಂತ ಮೊದಲು ಏನಾಗುತ್ತೆ, ಆವಾಗ ಅದು ಅಸಾಧ್ಯ ಆಗುತ್ತೆ. ಬಿಕಮ್ಸ್ ಇಂಪಾಸಿಬಲ್. ತದನಂತರದಲ್ಲಿ ಆರ್ ಅನ್ಲಾಫುಲ್, ಎರಡೂ ಆಗ್ಬೋದು. ಒಂದು, ನಿಮ್ಮ ಕಡೆಯಿಂದ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಇನ್ನೊಂದು, ಅವತ್ತಿನ ದಿವಸ ಕರಾರು ಮಾಡಿದ ದಿನ ಯಾವುದೇ ಒಂದು ಕಾನೂನಿಗೆ ವಿರುದ್ಧವಾಗಿರಲಿಕ್ಕಿಲ್ಲ. ಎನ್ ಅಗ್ರಿಮೆಂಟ್ ಇಸ್ ಟು ಬಿ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಈಸ್ ಎ ಕಾಂಟ್ರಾಕ್ಟ್. ಅವತ್ತಿನ ದಿವಸ ಕಾನೂನು ಇರಲಿಕ್ಕಿಲ್ಲ, ಅಂತಹ ಕಾನೂನು ಇರಲಿಕ್ಕಿಲ್ಲ. ನಿಮ್ಮ ಅಗ್ರಿಮೆಂಟು ಇಟ್ ಮೇ ಬಿ ಓಕೆ, ಬಟ್ ಆಮೇಲೆ ಒಂದು ಹೊಸ ಕಾನೂನು ಬರುತ್ತೆ. ಆ ಕಾನೂನು ನೀವು ಮಾಡಿಕೊಂಡಂತಹ ಅಗ್ರಿಮೆಂಟಿನ ಬಾಧ್ಯತೆಗಳೇನಿದಾವಲ್ಲ, ಅವುಗಳು ಆ ಕಾನೂನಿಗೆ ವಿರುದ್ಧ ಆಗಿದ್ದರೂ ಕೂಡ ನೀವು ಮಾಡಲಿಕ್ಕಾಗೋದಿಲ್ಲ. ಅನ್ಲಾಫುಲ್ ಬೈ ರೀಸನ್ ಆಫ್ ಸಮ್ ಇವೆಂಟ್ ವಿಚ್ ದ ಪ್ರಾಮಿಸರ್ ಕುಡ್ ನಾಟ್ ಪ್ರಿವೆಂಟ್ ಬಿಕಮ್ಸ್ ವಾಯ್ಡ್. ಆವಾಗಲೂ ಕೂಡ ಏನಾಗುತ್ತೆ, ಅದು ವಾಯ್ಡ್ ಆಗುತ್ತೆ. ಯಾವಾಗ ಸರ್ಕಮ್ಸ್ಟೆನ್ಸ್ನಿಂದನೂ ವಾಯ್ಡ್ ಆಗುತ್ತೆ, ಅಥವಾ ನೀವು ಮಾಡಿಕೊಂಡಂತಹ ಕಾನೂನು ಕರಾರು ಹೊಸದಾಗಿ ಬಂದಂತಹ ಕಾನೂನಿಗೆ ವಿರುದ್ಧವಾಗಿದ್ದರೂ ಕೂಡ ಅದು ವಾಯ್ಡ್ ಆಗುತ್ತೆ. ವೆನ್ ದ ಆ್ಯಕ್ಟ್ ಬಿಕಮ್ಸ್ ಇಂಪಾಸಿಬಲ್ ಆರ್ ಅನ್ಲಾಫುಲ್. ಇಲ್ಲಿ ಆ್ಯಕ್ಟ್ ಅಂದರೆ ನೀವೇನು ಮಾಡಬೇಕಾಗಿರ್ತದೋ ಆ ಕೃತ್ಯ, ನೀವು ಆ ರೀತಿ ಮಾಡಿದರೆ ಅದು ಒಂದು ಮಾಡೋಕ್ಕೆ ಸಾಧ್ಯ ಇರಲಿಕ್ಕಿಲ್ಲ, ಅಥವಾ ನೀವು ಮಾಡೋಕ್ಕೆ ಹೋದರೆ ಅದು ಕಾನೂನು ಬಾಹಿರ ಆಗಿರ್ಬೋದು. ಈ 2 ಸಾಧ್ಯತೆಗಳಿರ್ತದೆ. ಸೊ ದಿಸ್ ಈಸ್ ಸೆಕೆಂಡ್ ಸಿಚುವೇಶನ್. ಸೊ ಸೆಕ್ಷನ್ 56 ಟಾಕ್ಸ್ ಅಬೌಟ್ 2 ಸಿಚುವೇಶನ್ಸ್. 2 ಸಂದರ್ಭಗಳನ್ನು ಅದು ವಿವರಣೆ ಮಾಡ್ತದೆ. ಒಂದು, ಅಸಾಧ್ಯವಾದದ್ದನ್ನು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡೋದು, ಅವತ್ತೇ ಅಸಾಧ್ಯ ಇರುತ್ತದೆ. ದಟ್ ಈಸ್ ಪಾಯಿಂಟ್ ನಂಬರ್ 1. ಇನ್ನೊಂದೇನೆಂದರೆ, ನೀವು ಕರಾರು ಮಾಡ್ಕೊಂಡ ದಿವಸ ಅದು ಅಸಾಧ್ಯವಾಗಿರೋದಿಲ್ಲ. ನಂತರದಲ್ಲಿ ಅದೇನಾಗುತ್ತೆ, ಕಾನೂನು ವಿರುದ್ಧ ಆಗ್ಬೋದು, ಅಥವಾ ನೀವು ಮಾಡೋಕ್ಕೆ ಸಾಧ್ಯತೆ ಇಲ್ಲಾರ್ದಂಥ ಪರಿಸ್ಥಿತಿ ಬರ್ಬೋದು. ಆವಾಗ ಅದು ಏನಾಗುತ್ತೆ, ಶೂನ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇದಕ್ಕೆ 4 ಇಲಸ್ಟ್ರೇಷನ್ ಇದ್ದಾವೆ. ಇಲಸ್ಟ್ರೇಷನ್ ನೋಡಿಬಿಡೋಣ. ಫಸ್ಟ್ ಇಲಸ್ಟ್ರೇಷನ್ ಸೇಸ್ ಅಬೌಟ್ ದ ಫಸ್ಟ್ ಪಾರ್ಟ್. ಸೆಕ್ಷನ್ 56 ನಾನೇನು ಮೊದಲನೇ ಪಾರ್ಟ್ ಹೇಳಿದ್ನಲ್ವ, ಆ ಮೊದಲನೇ ಪಾರ್ಟಿಗೆ ಇದು ಸಂಬಂಧಪಡ್ತದೆ. ಏನು ಹೇಳುತ್ತೆ ನೋಡಿ, ಅದು ಏನು, ಎ ಅಗ್ರೀಸ್ ವಿತ್ ಬಿ ಟು ಡಿಸ್ಕವರ್ ಟ್ರೆಸರ್ ಬೈ ಮ್ಯಾಜಿಕ್. ನೋಡಿ, ನಾನು ಮಾಯಾ ಮಂತ್ರ ಮಾಡಿ ಸಂಪತ್ತನ್ನು ತರ್ತೀನಿ ಅಂಥೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಅಂದರೆ ನಾನು ಚೂ ಮಂತ್ರ ಮಾಡಿಬಿಟ್ಟು 1 kg ಬಂಗಾರ ತೊಗೊಂಬರ್ತೀನಿ, ನೀ ನನಗೆ 1 ಕೋಟಿ ರೂಪಾಯಿ ಕೊಡು ಅಂತ. ಅಕಸ್ಮಾತ್
ಆ ಮಂತ್ರ ಮಾಡಿ ಬಂಗಾರ ತೊಗೊಂಬರ್ತೀನಿ ಅಂತ ಅವ ಹೇಳಿದ್ದ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನಲ್ಲ, ಅದು ಸಾಧ್ಯ ಇರಲಾರ್ದಂಥ ಮಾತು. ಸೊ ದ ಅಗ್ರಿಮೆಂಟ್ ಈಸ್ ವಾಯ್ಡ್ ಫ್ರಮ್ ದ ಬಿಗಿನಿಂಗ್. ಸೆಕೆಂಡ್ ಏನು ಹೇಳುತ್ತೆ, ವಾಟ್ ಈಸ್ ದ ಸೆಕೆಂಡ್ ಎಕ್ಸಾಂಪಲ್ ಇಲಸ್ಟ್ರೇಷನ್? ಎ ಆ್ಯಂಡ್ ಬಿ ಕಾಂಟ್ರಾಕ್ಟ್ ಟು ಮ್ಯಾರಿ ಈಚ್ ಅದರ್. ನೋಡಿ, ಎ ಮತ್ತು ಬಿ ಇಬ್ಬರು ಮದುವೆ ಮಾಡ್ಕೊಳ್ಳಿಕ್ಕೆ ಕರಾರು ಮಾಡ್ಕೊತಾರೆ ಬಿಫೋರ್ ದ ಟೈಮ್ ಫಿಕ್ಸ್ಡ್. ಅಂದರೆ ಮ್ಯಾರೇಜು ಇಂಥ ದಿವ್ಸ ಮಾಡಬೇಕು ಅಂಥೇಳಿ ನೀವೇನು ಮಾಡಿರ್ತೀರಿ, ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತೀರಿ. ಆವಾಗ ಎ ಹುಚ್ಚಾಗ್ಬಿಡ್ತಾನೆ, ಎ ಬಿಕಮ್ಸ್ ಮ್ಯಾಡ್. ಈ ಎಕ್ಸಾಂಪಲ್, ಎ ಬಿಕಮ್ಸ್ ಮ್ಯಾಡ್, ಎ ಗೋಸ್ ಮ್ಯಾಡ್. ಆವಾಗ ಏನಾಗುತ್ತೆ, ಕಾಂಟ್ರಾಕ್ಟ್ ವಾಯ್ಡ್ ಆಗಿಬಿಡುತ್ತೆ. ಇಂಪಾಸಿಬಿಲಿಟಿ ಅಂದ್ರೆ ನಂತರದಲ್ಲಿ ಹುಚ್ಚಾಗ್ತಾನೆ ಅವನು. ಈ ಹುಚ್ಚಾಗುವಂಥ ಸ್ಥಿತಿ ಏನಾಗುತ್ತೆ ಅಂತಂದರೆ ಆ ಒಂದು ಮದುವೆ ಅಸಾಧ್ಯತೆಯನ್ನು ಕ್ರಿಯೇಟ್ ಮಾಡ್ತದೆ. ದಟ್ ಈಸ್ ಇಲಸ್ಟ್ರೇಷನ್ ನಂಬರ್ 2, ದೃಷ್ಟಾಂತ 2. ದೃಷ್ಟಾಂತ 3 ಏನು ಹೇಳುತ್ತೆ ನೋಡಿ. ದೃಷ್ಟಾಂತ 3, ಎ ಕಾಂಟ್ರಾಕ್ಟ್ಸ್ ಟು ಬಿ ಟು ಮ್ಯಾರಿ ಬಿ. ಏನು ಮಾಡ್ತಾನೆ, ಬಿ ಜೊತೆ ಮದುವೆ ಆಗ್ತೀನಿ ಅಂತ ಒಪ್ಪಂದ ಮಾಡ್ಕೋತಾನೆ. ಆದರೆ ಈಗ ಮೊದಲೇ ಮದುವೆ ಆಗಿರುತ್ತೆ. ಬೀಯಿಂಗ್ ಆಲ್ರೆಡಿ ಮ್ಯಾರಿಡ್ ಟು ಸಿ ಅಂದರೆ ಈ ಕಾಂಟ್ರಾಕ್ಟ್ ಇದೆಯಲ್ಲ, ಇದು ಇಲ್ಲೀಗಲ್ ಆಗುತ್ತೆ. ಇಟ್ ಬಿಕಮ್ಸ್ ಬೈಗಮಿ. ಆಲ್ರೆಡಿ ಮದುವೆ ಆಗಿದೆ ಎಗೆ, ಸಿ ಜೊತೆಗೆ ಆಲ್ರೆಡಿ ಮದುವೆ ಆಗಿದೆ. ಆದರೂ ಕೂಡ ಅವ ಬಿ ಜೊತೆಗೆ ಮದುವೆ ಆಗ್ತೀನಿ ಅಂತ ಒಪ್ಪಂದ ಮಾಡ್ಕೊತಾನೆ. ಆವಾಗ ಬಿಯ ಮರ್ಯಾದೆ ಪ್ರಶ್ನೆ ಬಂದುಬಿಡ್ತದೆ. ಬಿ ಏನು ಮಾಡ್ಬೋದು, ಪರಿಹಾರ ಕೇಳ್ಬೋದು. ಬೀಯಿಂಗ್ ಫಾರ್ಬಿಡನ್ ಬೈ ಲಾ, ಬಿಕಾಸ್ ಇನ್ ಹಿಂದೂ ಮ್ಯಾರೇಜ್ ಆಕ್ಟ್ ಮೋರ್ ದ್ಯಾನ್ ಒನ್ person you cannot marry. Monogamy is followed, to which he is subject to practice of polygamy. ನೋಡಿ, ಇಲ್ಲಿ ಅವನು ಪಾಲಿಗಮಿಗೆ ಒಳಗಾಗುವಂಥದ್ದು ಆ ಒಂದು ಹಿಂದೂ ಧರ್ಮದಲ್ಲಿ ಇರೋದಿಲ್ಲ. ಆವಾಗ ಏನಾಗುತ್ತೆ, ಎ ಮಸ್ಟ್ ಮೇಕ್ ಕಾಂಪೆನ್ಸೇಷನ್ ಟು ಬಿ ಫಾರ್ ದ ಲಾಸ್ ಕಾಸ್ಡ್ ಟು ಹರ್ ಬೈ ನಾನ್ ಪರ್ಫಾರ್ಮೆನ್ಸ್ ಆಫ್ ಹಿಸ್ ಪ್ರಾಮಿಸ್. ನಾ ಮದುವೆ ಆಗ್ತೇನೆ ಅಂತ ಏನು ಪ್ರಾಮಿಸ್ ಮಾಡಿದ್ನಲ್ಲ, ಆ ಪ್ರಾಮಿಸು ಮಾಡೋಕ್ಕೆ ಕಾನೂನಾತ್ಮಕವಾಗಿ ಸಾಧ್ಯ ಇಲ್ಲದೆ ಇರುವುದರಿಂದ ಅವನೇನು ಮಾಡಬೇಕಾಗತ್ತೆ, ಬಿಗೆ ಪರಿಹಾರವನ್ನು ಕೊಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಒನ್ ಡಿ. ಟೋಟಲ್ 5 ಇಲಸ್ಟ್ರೇಷನ್ ಇದ್ದಾವೆ. ಡಿ ಏನು ಹೇಳುತ್ತೆ ನೋಡೋಣ. ಡಿ ಇಲಸ್ಟ್ರೇಷನ್ ಇಷ್ಟೇ, ಒಂದು ದೇಶ ಇನ್ನೊಂದು ದೇಶದ ಮಧ್ಯದ ಪ್ರಜೆಗಳು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಇಂಡಿಯಾದವನೊಬ್ಬ ಆಮೇಲೆ ಪಾಕಿಸ್ತಾನದವನೊಬ್ಬ ಒಪ್ಪಂದ ಮಾಡ್ಕೊಂಡಿದ್ರು ಅಂತ ಇಟ್ಕೊಳ್ಳಿ. ಏನಕ್ಕೆ, ಮಟೀರಿಯಲ್ ಕಳಿಸ್ಲಿಕ್ಕೆ, ಕಾರ್ಗೋ ಕಳಿಸ್ಲಿಕ್ಕೆ. ಎ ಕಾಂಟ್ರಾಕ್ಟ್ಸ್ ಟು ಟೇಕ್ ಇನ್ ಕಾರ್ಗೋ ಫಾರ್ ಬಿ ಎಟ್ ಫಾರೆನ್ ಪೋರ್ಟ್. ಎಸ್ ಗವರ್ಮೆಂಟ್ ಆಫ್ಟರ್ವರ್ಡ್ಸ್ ಡಿಕ್ಲೇರ್ಸ್ ವಾರ್ ಅಗೇನ್ಸ್ಟ್ ದ ಕಂಟ್ರಿ ಇನ್ ವಿಚ್ ದ ಪೋರ್ಟ್ ಈಸ್ ಸಿಚುವೇಟೆಡ್. ನೋಡಿ, ಆ ಪೋರ್ಟ್ ಎಲ್ಲಿದೆ, ಆ ಇರುವಂತಹ ಜಾಗದ ಮೇಲೆ ಏನಾಗುತ್ತೆ, ಆ ದೇಶ ಯುದ್ಧವನ್ನು ಡಿಕ್ಲೇರ್ ಮಾಡ್ತದೆ. ವೆನ್ ವಾರ್ is declared, trade cannot happen. The contract becomes void when the war is declared. ಸೊ ಇದು ಅನ್ಫೋರ್ಸಿನ್. ಯುದ್ಧ ಯಾವಾಗ ಡಿಕ್ಲೇರ್ ಆಗುತ್ತೆ ಅದಕ್ಕೇನು ಟೈಮ್ ಟೇಬಲ್ ಇರಲ್ಲ. ಆಪರೇಷನ್ ಸಿಂಧೂರ್ ವಿ ಆರ್ ನಾಟ್ ಹ್ಯಾವಿಂಗ್ ಟೈಮ್ ಟೇಬಲ್. ಸೊ ಇಟ್ ಮೇ ಸ್ಟಾರ್ಟ್ ಎಟ್ ಎನಿ ಟೈಮ್. ಸೊ ಆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ವ್ಯಾಪಾರ ನಡೆಯೋದಿಲ್ಲ. ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್. ಆ್ಯಂಡ್ ದ ಲಾಸ್ಟ್ ಎಕ್ಸಾಂಪಲ್, ಎ ಕಾಂಟ್ರಾಕ್ಟ್ಸ್ ಟು ಆ್ಯಕ್ಟ್ ಎಟ್ ದ ಥಿಯೇಟರ್ ಫಾರ್ 6 months ಇನ್ ಕನ್ಸಿಡರೇಷನ್ ಆಫ್ ಎ ಸಮ್ ಪೇಡ್ ಇನ್ ಅಡ್ವಾನ್ಸ್. ನೋಡಿ, ಒಬ್ಬ ಸಿಂಗರ್ ಏನು ಮಾಡ್ತಾನೆ, 6 ತಿಂಗಳು ಯಾವುದೋ ಒಂದು ಕಂಪ್ನಿಗೆ ನಾನು ನಿಮಗೆ ಹಾಡು ಹೇಳ್ತೀನಿ ಅಂಥೇಳಿ ಒಪ್ಪಂದ ಮಾಡ್ಕೊಂಡಿರ್ತಾನೆ. ಆಮೇಲೆ ಏನಾಗುತ್ತೆ, ಅವನ ಆರೋಗ್ಯ ಸರಿ ಇಲ್ಲದೆ ಸುಮಾರು ದಿವಸ ಅವನು ಏನಾಗ್ತಾನೆ, ಅನಾರೋಗ್ಯದಿಂದ ಬಳಲ್ತಾನೆ. ಒಬ್ಬ ಮನುಷ್ಯ ಗಂಟಲು ನೋವಿನಿಂದ ಬಳಲಬೇಕಾದ್ರೆ ಅವನಿಗೆ ಹಾಡು ಅಂತ ಹೇಳೋಕ್ಕಾಗಲ್ಲ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್. ಅವನ ಬದಲು ನಾನು ಬೇರೆದವ್ರನ್ನ ಕಳಿಸ್ತೀನಿ ಅಂತಲೂ ಮಾಡೋಕ್ಕಾಗಲ್ಲ. ಅವನು ಹಾಡುವ ರೀತಿಯಲ್ಲಿ ಬೇರೆಯವರು ಹಾಡೋಕ್ಕಾಗೋದಿಲ್ಲ. ಇಲ್ಲಿಯೂ ಕೂಡ ಇಂಪಾಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ. ಕಾಂಟ್ರಾಕ್ಟ್ ಟು ಆ್ಯಕ್ಟ್ ಆನ್ ದೋಸ್ ಅಕೇಜನ್ಸ್ ಬಿಕಮ್ಸ್ ವಾಯ್ಡ್. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕಾಂಟ್ರಾಕ್ಟು ವಾಯ್ಡ್ ಆಗುತ್ತೆ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಆಲ್ ದೀಸ್ ಆರ್ ಇಲಸ್ಟ್ರೇಷನ್ಸ್ ಗಿವನ್. ಇದ್ರ ಮೇಲೆ ನಿಮ್ಗೆ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ನಾನು ಇಲಸ್ಟ್ರೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. 56 ಕೊಟ್ಟಂತಹ 5 ಇಲಸ್ಟ್ರೇಷನ್ಗಳು, ಈ ಎಲ್ಲ ಇಲಸ್ಟ್ರೇಷನ್ಗಳನ್ನು ಕೂಲಂಕುಷವಾಗಿ ನೀವು ಅನಲೈಸ್ ಮಾಡಿ ಇಟ್ಕೊಂಡಿರಬೇಕು. ಅದರ ಮೇಲೆ ಪ್ರಾಬ್ಲಮ್ಗಳು ಬರುತ್ತೆ, ಹೆಚ್ಚು ಪ್ರಾಬ್ಲಮ್ಗಳು ಇಂಥದ್ರ ಮೇಲೆ ಬರೋದು. ದೇರ್ ಫಾರ್ ನಾವು ವಿಲ್ ಗೋ ಟು ದ ಮೀನಿಂಗ್ ಆಫ್ ಇಂಪಾಸಿಬಿಲಿಟಿ. ಇಂಪಾಸಿಬಿಲಿಟಿ ಅಂದರೆ ಏನು, ಇಂಪಾಸಿಬಿಲಿಟಿ ಅಥವಾ ಅಸಾಧ್ಯತೆ ಅಂದರೆ ಏನು? ಇಂಪಾಸಿಬಿಲಿಟಿ ಮೀನ್ಸ್ ಸಮಥಿಂಗ್ which cannot be done in any manner.
ಯಾವುದೇ ರೀತಿ ಪ್ರಯತ್ನ ಮಾಡಿದರೂ ನಮಗೆ ಅದು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಪರಿಸ್ಥಿತಿಗೆ ನಾವೇನಂತೀವಿ, ಅಸಾಧ್ಯತೆ ಅಂತೀವಿ. ಇಟ್ ಮೇ ಬಿ ಇನಿಷಿಯಲ್, ಅದು ಸ್ಟಾರ್ಟಿಂಗಲ್ಲಿ ಇರ್ಬೋದು, ಆದರೆ ಕಾಂಟ್ರಾಕ್ಟ್ ಆದಮೇಲೆ ಉದ್ಭವ ಆಗ್ಬೋದು. ದೇರ್ ಆರ್ ಟೂ ಟೈಪ್ಸ್. ದಿಸ್ ಮೇ ಬಿ ಎಟ್ ದ ಬಿಗಿನಿಂಗ್ ಆಲ್ಸೋ, ಆರ್ ದಿಸ್ ಮೇ ಬಿ ಆಫ್ಟರ್ ದ ಫಾರ್ಮೇಷನ್ ಆಫ್ ದ ಕಾಂಟ್ರಾಕ್ಟ್. ನೀವು ಕರಾರನ್ನು ಮಾಡಿಕೊಂಡ ಮೇಲೆಯೂ ಆಗಬಹುದು ಅಂತಕ್ಕಂಥದ್ದನ್ನು ನಾವು ಸೆಕ್ಷನ್ 56 ನೋಡ್ತೀವಿ. ಇನಿಷಿಯಲ್ ಇಂಪಾಸಿಬಿಲಿಟಿ. ಇನಿಷಿಯಬಲ್ ಇಂಪಾಸಿಬಿಲಿಟಿ ಈಸ್ ವೈಡ್ ಅಬ್ ಇನಿಷಿಯೋ. ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ವೆನ್ ದ ಆ್ಯಕ್ಟ್ ಈಸ್ ಇಂಪಾಸಿಬಲ್ ರೈಟ್ ಫ್ರಮ್ ದ ಬಿಗಿನಿಂಗ್, ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ದ ಕಾಂಟ್ರಾಕ್ಟ್ ಎಟ್ ಆಲ್. Contract Act will not protect you. Section 56 come into play and it says it is a void contract. A agrees to discover treasure by magic. ನಾನು ಕೊಟ್ಟಿದ್ನಲ್ಲ ಎಕ್ಸಾಂಪಲ್ 1, ಇಲಸ್ಟ್ರೇಷನ್ ಒಂದೇ ಇದು, ಮತ್ತೇನಿಲ್ಲ. ಸೇಮ್ ಥಿಂಗ್ ಈಸ್ ರಿಟನ್ ಹಿಯರ್, ನಥಿಂಗ್ ನ್ಯೂ. ಎಸ್, ಸಬ್ಸಿಕ್ವೆಂಟ್ ಇಂಪಾಸಿಬಿಲಿಟಿ, ನಂತರದ ಇಂಪಾಸಿಬಿಲಿಟಿ. ಕಾಂಟ್ರಾಕ್ಟ್ ಮಾಡ್ಕೊಂಡು ದಿವಸ ಅದು ಏನಾಗುತ್ತೆ ಅಂತಂದರೆ ಇಂಪಾಸಿಬಲ್ ಇರಲ್ಲ, ಅಸಾಧ್ಯ ಆಗಿರೋದಿಲ್ಲ. ಅದಕ್ಕೆ 2 ಹೆಸರು ಹೇಳ್ತಾರೆ. ಸೂಪರ್ವಿನಿಂಗ್ ಇಂಪಾಸಿಬಿಲಿಟಿನೂ ಅಂತಾರೆ, ಸಬ್ಸೆಕ್ವೆಂಟ್ ಇಂಪಾಸಿಬಿಲಿಟಿನೂ ಅಂತಾರೆ. ಎರಡೂದ್ರ ಅರ್ಥ ಒಂದೇ. ಬೋತ್ ಆರ್ ಸೇಮ್. ವೆನ್ ದ ಪರ್ಫಾರ್ಮೆನ್ಸ್ ಬಿಕಮ್ಸ್ ಇಂಪಾಸಿಬಲ್ ಆರ್ ಅನ್ಲಾಫುಲ್, ಇವೆರಡೂ ತಗೋಬೇಕು ನಾವು. ಇಂಪಾಸಿಬಲ್ ಆರ್ ಅನ್ಲಾಫುಲ್, ಅದು ಕಾನೂನು ಬಾಹಿರ ಆಗ್ಬೋದು ಅಥವಾ ಅಸಾಧ್ಯ ಆಗ್ಬೋದು. ಆಫ್ಟರ್ ದ ಕಾಂಟ್ರಾಕ್ಟ್ ಈಸ್ ಮೇಡ್, ನೀವು ಕರಾರು ಮಾಡಿಕೊಟ್ಟ ನಂತರ. ಡ್ಯೂ ಟು ಸಮ್ ಇವೆಂಟ್, ಕೆಲವೊಂದು ಸಂದರ್ಭಗಳು ಘಟಿಸ್ಬೋದು. ಏನು, ಅದರ ಮೇಲೆ ನಿಮ್ಮ ನಿಯಂತ್ರಣ ಇರೋದಿಲ್ಲ. ಬಿಯಾಂಡ್ ದ ಕಂಟ್ರೋಲ್ ಆಫ್ ದ ಪಾರ್ಟೀಸ್ ಈಸ್ ಕಾಲ್ಡ್ ಸೂಪರ್ವಿನಿಂಗ್ ಇಂಪಾಸಿಬಿಲಿಟಿ. ಕರಾರು ಮಾಡಿಕೊಂಡ ನಂತರ ಯಾವುದೇ ನಿರೀಕ್ಷಿಸದ ಘಟನೆಗಳಿಂದ ನಿಷ್ಪಾದನೆ ಅಸಾಧ್ಯವಾಗಿದೆಯಾದರೆ ಅದನ್ನು ನಂತರದ ಅಥವಾ ಉಂಟಾದ ಅಸಾಧ್ಯತೆ ಎಂದು ಹೇಳುತ್ತಾರೆ. ಎಸ್, ಇದಕ್ಕೆ ಕೆಲವೊಂದು ಉದಾಹರಣೆಗಳು, ಅಂದರೆ ಎಂಥಂಥ ಸಂದರ್ಭಗಳು, ಕೆಲವೊಂದು ಸಂದರ್ಭಗಳನ್ನು ಹೇಳ್ಬೋದು ನಾವು. ಎಂಥಂಥ ಸಂದರ್ಭಗಳು ಅಂಥೇಳಿ ನಾವಿಲ್ಲಿ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಒಂದು, ಡಿಸ್ಟ್ರಕ್ಷನ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್. ಇದ್ರ ಮೇಲೆ ಕೇಸ್ ಲಾನು ಇದೆ, ನಿಮಗೆ ವೆರಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸಬ್ಜೆಕ್ಟ್ ಮ್ಯಾಟರ್ ಅಂದರೆ ಯಾವುದೇ ಒಂದು ವಿಷಯದ ಮೇಲೆ ನಾವು ವಸ್ತುವಿನ ಮೇಲೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ಒಂದು ಮನೆ ಬಾಡಿಗೆ ಕೊಡ್ತೀವಿ ಏನೋ ಅಂತ ಇಟ್ಕೊಳ್ಳಿ. ಆ ಕಾಂಟ್ರಾಕ್ಟ್ ಇಂಥ ದಿವಸ ಬನ್ನಿ, ನೀವು ಅವತ್ತು ಅಕ್ಯುಪೈ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಅಷ್ಟರೊಳಗೆ ಆ ಮನೆ ಸುಟ್ಟು ಹೋಗ್ಬಿಡ್ತು ಅಂತ ಇಟ್ಕೊಳ್ಳಿ, ಅಥವಾ ಭೂಕಂಪ ಆಗಿ ಬಿದ್ದು ಹೋಗಿಬಿಡ್ತು ಅಂತ ಇಟ್ಕೊಳ್ಳಿ. ಅದು ಡಿಸ್ಟ್ರಕ್ಷನ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್. ಇಫ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಕಾಂಟ್ರಾಕ್ಟ್ ಈಸ್ ಡಿಸ್ಟ್ರಾಯ್ಡ್ ಆರ್ ಸೀಜಸ್ ಟು ಎಕ್ಸಿಸ್ಟ್, ಅದು ಇಲ್ದಂಗೆ ಆಗ್ಬಿಡ್ತದೆ. ದ ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್. ಎ ಕಾಂಟ್ರಾಕ್ಟ್ಸ್ ಟು ಲೀಸ್ ಎ ಹಾಲ್ ಫಾರ್ ಕನ್ಸರ್ಟ್ ಬಟ್ ಇಟ್ ಬರ್ನ್ಸ್ ಡೌನ್ ಬಿಫೋರ್ ದ ಇವೆಂಟ್. ನೋಡಿ, ಒಂದು ಮ್ಯೂಸಿಕ್ ಕನ್ಸರ್ಟ್ಗಾಗಿ ನಾ ಏನು ಮಾಡ್ತೀನಿ, ನಿಮಗೆ ಬಿಲ್ಡಿಂಗ್ ಕೊಡ್ತೀನಿ ಅಂತ ಹೇಳಿ ಕರಾರು ಮಾಡ್ಕೊಂಡಿರ್ತೀವಿ. ಅವ್ರು ಅಡ್ವಾನ್ಸ್ ಕೊಟ್ಟಿರ್ತಾರೆ ಒಂದು ಏನು ಕನ್ವೆನ್ಷನ್ ಹಾಲ್ನ. ಆಮೇಲೆ ಅದು ಸುಟ್ಟು ಹೋಗ್ಬಿಡುತ್ತೆ, ಫೈರ್ ಆಗಿ ಸುಟ್ಟು ಹೋಗ್ಬಿಡುತ್ತೆ. ಆವಾಗ ಏನು ಮಾಡೋಕ್ಕಾಗತ್ತೆ, ಇಟ್ ಬಿಕಮ್ಸ್ ವಾಯ್ಡ್. ದಿಸ್ ಈಸ್ ಡಿಸ್ಟ್ರಕ್ಷನ್ ಆಫ್ ಸಬ್ಜೆಕ್ಟ್ ಮ್ಯಾಟರ್. ಸೆಕೆಂಡ್ ಒನ್, ಡೆತ್ ಆರ್ ಇಂಪಾಸಿಬಿಲಿಟಿ. ಈಗ ಒಬ್ಬ ಫೇಮಸ್ ಸಿಂಗರ್ ಇರ್ತಾನೆ, ಅವನು ಹಾಡೋದಕ್ಕೆ ಒಪ್ಕೊಂಡಿರ್ತಾನೆ. ಆಲ್ ಆಫ್ ಎ ಸಡನ್ ಅವನು ಸತ್ತು ಹೋಗ್ಬಿಡ್ತಾನೆ. ಆವಾಗ ಅವನ ಮಗ ಸಿಂಗರ್ ಅಲ್ಲ, ಲೀಗಲ್ ಹೇರೋ ಹಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಸೊ ಇಟ್ ಬಿಕಮ್ಸ್ ಇಂಪಾಸಿಬಲ್. ಇಫ್ ದ ಪರ್ಫಾರ್ಮೆನ್ಸ್ ಆಫ್ ಎ ಕಾಂಟ್ರಾಕ್ಟ್ ಡಿಪೆಂಡ್ಸ್ ಆನ್ ದ ಪರ್ಸನಲ್ ಸ್ಕಿಲ್, ಅದೇ ಹೇಳಿದ್ನಲ್ವಾ, ಹಾಡುವ ಅಥವಾ ಒಬ್ಬ ಇಂಜಿನಿಯರು, ಈ ರೀತಿಯಾದಂಥ ಟ್ಯಾಲೆಂಟ್ ಇರುವಂಥವ, ಕ್ವಾಲಿಫಿಕೇಷನ್ ಆಫ್ ಎ ಪರ್ಸನ್, ದೆನ್ ಡೆತ್ ಆರ್ ಇನ್ಕೆಪಾಸಿಟಿ ಆಫ್ ದ ಪರ್ಸನ್ ಮೇಕ್ಸ್ ದ ಕಾಂಟ್ರಾಕ್ಟ್ ವೈಡ್. ನೋಡಿ, ಆ ಮನುಷ್ಯ ಆ ಕೆಲಸವನ್ನು ಮಾಡುವಂಥ ತಾಕತ್ತನ್ನು ಕಳೆದುಕೊಂಡ್ರೆ ಅಥವಾ ಸತ್ತು ಹೋದರೆ ಅಂಥ ಕಾಂಟ್ರಾಕ್ಟ್ ಏನಾಗುತ್ತೆ, ವಾಯ್ಡ್ ಆಗುತ್ತೆ. ಸಾವು ಅಥವಾ ಅಸಮರ್ಥತೆ. ದೆನ್ ಚೇಂಜ್ ಆಫ್ ಲಾ. ಕಾನೂನು ಬದಲಾವಣೆ ಆಗೋದ್ರಿಂದ ನೀವೇನು ಒಪ್ಪಂದ ಮಾಡ್ಕೊಂಡಿರ್ತಾರಲ್ಲ, ಆ ಒಪ್ಪಂದ ಕಾನೂನು ಬಾಹಿರ ಆದರೆ, ಇಫ್ ದ ಸಬ್ಸಿಕ್ವೆಂಟ್ ಲಾ, ನೀವು ಕರಾರು ಮಾಡ್ಕೊಂಡ ದಿವಸ ಕಾನೂನು ಇರಲ್ಲ, ಅವತ್ತು ನಿಮ್ಮ ಕಾನೂನು ಪ್ರಕಾರನೇ ಇರ್ತದೆ ನಿಮ್ಮ ಕರಾರು. ಆದರೆ ನಂತರದ ದಿನಗಳಲ್ಲಿ ಹೊಸ ಕಾನೂನು ಬಂದು ನಿಮ್ಮ ಕರಾರಿನ ದೇಶಗಳು ಆ ಹೊಸ ಕಾನೂನಿಗೆ ವಿರುದ್ಧವಾಗಿದ್ದರೆ ಅಂತದರ ಅರ್ಥ. ಇಫ್ ಎ ಸಬ್ಸಿಕ್ವೆಂಟ್ ಚೇಂಜ್ ಇನ್ ಲಾ ಮೇಕ್ಸ್ ದ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಅನ್ಲಾಫುಲ್, ಈ ಸಾಧ್ಯತೆ ಇರುತ್ತೆ. ದ ಕಾಂಟ್ರಾಕ್ಟ್ ಬಿಕಮ್ಸ್ ವೈಡ್. ಆವಾಗಲೂ ಕೂಡ ಏನಾಗುತ್ತೆ, ಅದು ಶೂನ್ಯ ಆಗುತ್ತೆ. ಆ್ಯಂಡ್ ನಾನ್ ಅಕರೆನ್ಸ್ ಆಫ್ ಕಂಟೆಂಪ್ಲೇಟೆಡ್ ಇವೆಂಟ್. ಕೆಲವೊಮ್ಮೆ ಏನು ಮಾಡ್ತೀವಿ ನಾವು ಅಂದರೆ, ಇಷ್ಟು ದಿವಸದೊಳಗೆ ಹಿಂಗೆ ಆಗ್ಬೋದು ಅಂತ ಒಂದು ಕಂಡೀಷನ್ ಇಟ್ಕೊಂಡಿರ್ತೀವಿ. ಆ ಕಂಡೀಷನ್ನು ಅದು ನಡೀದೇ ಹೋದರೆ, ಅಂತಹ ಕಂಡೀಷನ್ನು ನಡೆದೇ ಹೋದರೆ ಆವಾಗಲೂ ಕೂಡ
ವಾಯ್ಡ್ ಆಗುತ್ತೆ. ಇಫ್ the very basis for which the contract fails because contemplated event doesn't occur, the contract becomes void. ಫಾರ್ ಎಕ್ಸಾಂಪಲ್, ನಾನು ಒಂದು ಮನೆ ಬಾಡಿಗೆ ತೊಗೊಂಡಿರ್ತೀನಿ, ಮೇನ್ ರೋಡಲ್ಲಿ ಇರುತ್ತೆ, ಮನೆ ಬಾಡಿಗೆ ತೊಗೊಂಡಿರ್ತೀನಿ. ಬಾಡಿಗೆ ತೊಗೊಂಡಂತ ನಾನು ತೊಗೊಂಡ ಉದ್ದೇಶನ ಮಾಲಕನಿಗೆ ಹೇಳ್ತೀನಿ, ನೋಡಿ ಸರ್, ಇಲ್ಲಿ ದಸರಾ ಮೆರವಣಿಗೆ ಬರುತ್ತೆ, ಆ ಮೆರವಣಿಗೆ ನೋಡೋಕೆ ನಾನು ಬರ್ತೀನಿ, ಆದ್ದರಿಂದ ನನಗೆ ಬಾಡಿಗೆ ಕೊಡಿ ಅಂಥೇಳಿ. ಇವ ದಸರಾ ನೋಡೋಕೆ ಬರ್ತಾನಂತಂದ್ರೆ ನಾವು ಏನು ಮಾಡಿರ್ತಾನೆ, 1:2 ಡಬಲ್ ಬಾಡಿಗೆ ಹಾಕಿ ಮನೆ ಬಾಡಿಗೆ ಕೊಟ್ಟಿರ್ತಾನೆ. ಆದರೆ ಆ ದಸರಾ ಮೆರವಣಿಗೆ ಇದೆಯಲ್ಲ, ಆ ರೋಡಲ್ಲಿ ಬರಲ್ಲ, ಅದು ಮತ್ತೊಂದು ರೋಡಲ್ಲಿ ಹೋಗ್ಬಿಡುತ್ತೆ. ಇಟ್ ಗೋಸ್ ಇನ್ ಸಮ್ ಅದರ್ ರೋಡ್. ಆವಾಗ ಈ ಉದ್ದೇಶನ ಸಫಲ ಆಗಲ್ಲ. ದಟ್ ಈಸ್ ಆಲ್ಸೋ ಎ ಫ್ರಸ್ಟ್ರೇಷನ್. ಇಂತಹ ಸಂದರ್ಭದಲ್ಲಿ ಕೂಡ ನಾವು ಅದನ್ನೇನು ಮಾಡ್ಬೋದು, ಫ್ರಸ್ಟ್ರೇಷನ್ ಅನ್ಬೋದು. ಎಕ್ಸಾಂಪಲ್ ನೋಡಿ, ರೆಂಟಿಂಗ್ ಎ ರೂಮ್ ಟು ವಾಚ್ ಎ ರಾಯಲ್ ಪ್ರೊಸೆಷನ್ ದಟ್ ಲೇಟರ್ ಗೆಟ್ಸ್ ಕ್ಯಾನ್ಸಲ್ಡ್. ಇದ್ರ ಮೇಲೂ ಕೂಡ ಕ್ಲಿಯರ್ ಲಾ ಇದೆ. ದಟ್ ಎಕ್ಸಾಂಪಲ್ ಓನ್ಲಿ ವಿ ಹ್ಯಾವ್ ಟೇಕನ್ ಹಿಯರ್, ದಟ್ ಐ ವಿಲ್ ಡಿಸ್ಕಸ್. ಸೊ these are all certain things. These are all certain things where the impossibility situation. ನಾನು ನಿಮಗೆ 4 ಸಿಚುವೇಶನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 4 ಸಿಚುವೇಶನ್ನ: ನಾನ್ ಅಕರೆನ್ಸ್ ಆಫ್ ಕಂಟೆಂಪ್ಟೆಂಟೆಡ್ ಡಿಫೆಕ್ಟ್, ದೆನ್ ಚೇಂಜ್ ಆಫ್ ಲಾ, ಡೆತ್ ಆರ್ ಇನ್ಕೆಪಾಸಿಟಿ ಆರ್ ಡೆತ್ ಆರ್ ಇನ್ಕೆಪಾಸಿಟಿ ಆರ್ ಡಿಸ್ಟ್ರಕ್ಷನ್ ಆಫ್ ಸಬ್ಜೆಕ್ಟ್ ಮ್ಯಾಟರ್. ಹೀಗೆ ನಿಮಗೆ 4 ವಿಷಯಗಳನ್ನ ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಇಲ್ಲಿ ನಿಮಗೆ ಈ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದ್ರ ಮೇಲೆ ಕೇಸ್ ಇರುತ್ತೆ. ಇವಾಗ ಏನು ನಾನು ಹೇಳಿದ್ದೀನೋ, ಸೂಪರ್ವೆನಿಂಗ್ ಇಂಪಾಸಿಬಿಲಿಟಿಗೆ ನಾವೇನಂತೀವಿ, ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತ ಹೇಳ್ತೀವಿ. ನೋಡಿ, ಇದರಲ್ಲಿ ಕಾಂಟ್ರಾಕ್ಟ್ನಲ್ಲಿ ನೀವು ಆ ಪರ್ಪಸನ್ನು ಬರೆದ್ರೆ ಮಾತ್ರ ಫ್ರಸ್ಟ್ರೇಟ್ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ದಟ್ ಈಸ್ ಎನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಬ್ರಿಟಿಷ್ ಕಾಲದಲ್ಲಿ ಮೊದಲು ಫ್ರಸ್ಟ್ರೇಷನ್ ಒಪ್ಕೊಳ್ತಿರ್ಲಿಲ್ಲ. In common law, this concept was not agreed initially, but over a period of time it is evolved. Frustration ಯಾವಾಗ ಆಗುತ್ತೆ ಅನ್ನೋದನ್ನು. The doctrine of frustration states that when the performance becomes impossible due to circumstances beyond the control of the parties. ನೋಡಿ, ಅದರಲ್ಲಿ ಪಾರ್ಟಿಗಳು ತಮ್ಮ ನಿಯಂತ್ರಣ ಮೀರಿ ಅದು ಅಸಾಧ್ಯ ಆಗಬೇಕು. The contract automatically becomes void ಅಂಡರ್ ಸೆಕ್ಷನ್ 56. ಸೆಕ್ಷನ್ 56ನ ನೀವು ಉಪಯೋಗ ತಗೋಬೇಕು ಅಂತಂದರೆ ಪರಿಸ್ಥಿತಿ ಹಿಂಗೆ ನಿರ್ಮಾಣ ಆಗಬೇಕಲ್ಲ. ನೀವು ಮಾಡಬೇಕಂಥೇಳಿ ಪ್ರಯತ್ನ ಪಟ್ಟರು ಅದು ಸಾಧ್ಯ ಆಗುವಂತಹ ಪರಿಸ್ಥಿತಿಯಲ್ಲಿ ಇರಬಾರ್ದು. ಅಂಥ ವಿಷಯದಲ್ಲಿ ಮಾತ್ರ ನಾವೇನು ಮಾಡ್ತೀವಿ, ವಿಲ್ ಟೇಕ್ ಇಟ್ ಆ್ಯಸ್ ಫ್ರಸ್ಟ್ರೇಷನ್. ಒಂದು ಉದಾಹರಣೆ ಹೇಳ್ತೀನಿ, ನಮ್ಗೆ ಯಾವುದು ಫ್ರಸ್ಟ್ರೇಷನ್ ಆಗೋದಿಲ್ಲ ಅಂಥೇಳಿ. ನಾವೇನೋ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. 1 ವರ್ಷ ನಾನು ನಿಮ್ಮ ಆಫೀಸಿಗೆ ಟ್ರಾನ್ಸ್ಪೋರ್ಟು 10 ಜೀಪ್ ಬಾಡಿಗೆ ಕೊಡ್ತೀನಿ ಅಂಥೇಳಿ ನಾನು ಎಗ್ರಿಮೆಂಟ್ ಮಾಡ್ಕೊಂಡಿರ್ತೀನಿ. ಆವತ್ತು ನಾನೇನು ಕ್ಯಾಲ್ಕುಲೇಟ್ ಮಾಡ್ತೀನಿ, ಡೀಸೆಲ್ ಬೆಲೆ ಒಂದು 100 ರೂಪಾಯಿ ಇದೆ, ನನಗೆ ಒಂದು 10 ರೂಪಾಯಿ ಸಿಕ್ಕರೆ ಸಾಕು ಅಂಥೇಳಿ ಒಂದು ಕಡಿಮೆ ಮಾರ್ಜಿನ್ ಇಟ್ಕೊಂಡು ನಾನು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀನಿ. ಆಲ್ ಆಫ್ ಎ ಸಡನ್ 2 ತಿಂಗಳು ಆದ ಮೇಲೆ ಡೀಸೆಲ್ ಬೆಲೆ 50% ಜಾಸ್ತಿ ಆಗಿಬಿಡುತ್ತೆ. ಆವಾಗ ನನಗೆ ವ್ಯಾಪಾರ ನಷ್ಟ ಆಗುತ್ತೆ. ನಾನು ಟ್ರಾನ್ಸ್ಪೋರ್ಟ್ನ ಜೀಪ್ ಕೊಟ್ಟು ಡೀಸೆಲ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಅದು ಫ್ರಸ್ಟ್ರೇಷನ್ ಅಲ್ಲ. ದಟ್ ಈಸ್ ನಾಟ್ ಎ ಫ್ರಸ್ಟ್ರೇಷನ್. ಆವಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಲಾಸ್ ಆಗುತ್ತೆ ಹೊರತು ಅದರ ಫ್ರಸ್ಟ್ರೇಷನ್ ಅಲ್ಲ. ಇಂಪಾಸಿಬಿಲಿಟಿ ಇಲ್ಲ ಅಲ್ಲಿ. ಸರ್ಕಮ್ಸ್ಟೆನ್ಸಸ್ ಬಿಯಾಂಡ್ ದ ಕಂಟ್ರೋಲ್. ನೀನು ಲಾಸ್ ಆದರೂ ಬಿಸ್ನೆಸ್ ಮಾಡಬೇಕು. ಯಾಕೆ ಅಂತಂದರೆ ಯು ಹ್ಯಾವ್ ಅಗ್ರೀಡ್ ಫಾರ್ ದ ಕಾಂಟ್ರಾಕ್ಟ್. ನೀ ಅದನ್ನು ಇಟ್ ಈಸ್ ಫೋರ್ಕಾಸ್ಟ್ ಮಾಡುವಂಥದ್ದು. ವರ್ಷದಲ್ಲಿ ಡೀಸೆಲ್ ಬೆಲೆ ಇಷ್ಟಿಷ್ಟು ಜಾಸ್ತಿ ಆಗುತ್ತೆ, ಆ ಮಾರ್ಜಿನ್ ಇಟ್ಕೊಂಡು ನಾನು ರೇಟ್ ಹಾಕಬೇಕು ಅಂತಕ್ಕಂಥದ್ದು ನಿನ್ನ ಕಾಮನ್ ಸೆನ್ಸ್. ಅದು ಫ್ರಸ್ಟ್ರೇಷನ್ ಅಲ್ಲ. ಅಂಥದ್ದು ಫ್ರಸ್ಟ್ರೇಷನ್ ಆಗೋದಿಲ್ಲ. ಅದನ್ನು ನಾವು ಗಮನಿಸಬೇಕು. ಅದಕ್ಕೆ ಫ್ರಸ್ಟ್ರೇಷನ್ ಅಂತಕ್ಕಂಥ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಈಗ ನಾನೊಂದು 2-3 ಕೇಸ್ಗಳನ್ನ ಡಿಸ್ಕಸ್ ಮಾಡಿದಾಗ ನಿಮಗೆ ಫ್ರಸ್ಟ್ರೇಷನ್ದ ಕ್ಲಿಯರ್ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಅದಕ್ಕೆ ಕೆಲವೊಂದು ಪ್ರಕರಣಗಳನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಇದು ಟೈಲರ್ ವರ್ಸಸ್ ಕಾರ್ಡ್ವೆಲ್ ಪ್ರಕರಣ. ಏನು ಈ ಪ್ರಕರಣದಲ್ಲಿ ಏನಾಗುತ್ತೆ, ಎ ಮ್ಯೂಸಿಕ್ ಹಾಲ್ ವಾಸ್ ಹೈರ್ಡ್ ಫಾರ್ ಕನ್ಸರ್ಟ್. ನೋಡಿ, ಈ ಒಂದು ಸಂಗೀತ ಸಂಜೆ ಮಾಡೋದಕ್ಕೋಸ್ಕರ ಒಂದು ಮ್ಯೂಸಿಕ್ ಹಾಲ್ನ ಬಾಡಿಗೆಗೆ ತೊಗೊಂಡಿರ್ತಾರೆ. ಅದಕ್ಕೆ ಅಡ್ವಾನ್ಸು ಕೊಡ್ತಾನೆ ಅವನು. ಅದಕ್ಕೆ ಅಡ್ವಾನ್ಸ್ ಕೊಟ್ಟಿರ್ತಾನೆ. ಅದನ್ನು ಪರ್ಟಿಕ್ಯುಲರ್ ಡೇಟ್ 15ನೇ ತಾರೀಕು ಅಂತ ಇಟ್ಕೊಳ್ಳಿ. 15ನೇ ತಾರೀಕು ನಾನು ಮ್ಯೂಸಿಕ್ ಕನ್ಸರ್ಟ್ ಮಾಡ್ತೀನಿ, ನನಗೆ ಬಾಡಿಗೆಗೆ ಈ ಹಾಲ್ ಕೊಡಿ ಅಂಥೇಳಿ ಅವನು ಅಡ್ವಾನ್ಸ್ ಕೊಟ್ಟು ಹೋಗಿರ್ತಾನೆ. ಆದರೆ 15ನೇ ತಾರೀಕು ಬರೋದಕ್ಕಿಂತ ಮೊದಲು ಫೈರ್ ಹಜಾರ್ಡ್ ಆಗಿ ಅದು ಸುಟ್ಟು ಹೋಗಿಬಿಡುತ್ತೆ. ಓಕೆ,
ಆವಾಗ ಏನು ಮಾಡೋದು? ಬಿಫೋರ್ ದ ಡೇಟ್ ಇಟ್ ವಾಸ್ ಡಿಸ್ಟ್ರಾಯ್ಡ್. ವೆದರ್ ದ ಕಾಂಟ್ರಾಕ್ಟ್ ಬಿಕಮ್ ವಾಯ್ಡ್ ಡ್ಯೂ ಟು ಡಿಸ್ಟ್ರಕ್ಷನ್ ಆಫ್ ಸಬ್ಜೆಕ್ಟ್ ಮ್ಯಾಟರ್. ಎಸ್, ಇಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಏನಾಯಿತು? ಇಂಪಾರ್ಟೆಂಟ್ ಈಸ್ ದಿ ಮ್ಯೂಸಿಕ್ ಹಾಲ್, ಅದೇ ಇಲ್ಲ ಆಗ್ಬಿಡ್ತು. ದೇರ್ ಫಾರ್ ಇಟ್ ಈಸ್ ಎ ಫ್ರಸ್ಟ್ರೇಷನ್ ಅಂಥೇಳಿ ಕೋರ್ಟ್ ಹೇಳುತ್ತೆ. ಕೋರ್ಟ್ ಹೆಲ್ಡ್ ದ್ಯಾಟ್ ದ ಕಾಂಟ್ರಾಕ್ಟ್ ವಾಸ್ ಫ್ರಸ್ಟ್ರೇಟೆಡ್, ಇಂಪಾಸಿಬಲ್ ಟು ಪರ್ಫಾರ್ಮ್ ಅಂತಕ್ಕಂಥದ್ದು. ಇಲ್ಲ ನೀ ಬಾಡಿಗೆ ತೊಗೊಂಡಿದ್ದೆ ನನಗೆ ಗೊತ್ತಿಲ್ಲ, ನಾನು ದುಡ್ಡು ವಾಪಸ್ ಕೊಡೋದಿಲ್ಲ ಅಂತ ಅವ್ನು ಹೇಳೋಕ್ಕಾಗಲ್ಲ, ಅಥವಾ ಫುಲ್ ಬಾಡಿಗೆ ಕೊಡು ಅಂತಲೂ ಹೇಳೋಕ್ಕಾಗಲ್ಲ. ಇಂಪಾಸಿಬಿಲಿಟಿ ಡ್ಯೂ ಟು ದ ಡಿಸ್ಟ್ರಕ್ಷನ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ ವಾಯ್ಸ್ ದ ಕಾಂಟ್ರಾಕ್ಟ್ ಕಮ್ಸ್ ಅಂಡರ್ ದ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್. ಬರೇ ನಿಮ್ಗೆ ಶಾರ್ಟ್ ನೋಟ್ ಫ್ರಸ್ಟ್ರೇಷನ್ ಅಂತ ಕೇಳಿದರೆ ದಿಸ್ ಈಸ್ ಬೆಸ್ಟ್ ಕೇಸ್ ಯು ಕ್ಯಾನ್ ರೈಟ್. ದಿಸ್ ಇಸ್ ದ ಬೆಸ್ಟ್ ಕೇಸ್ ಯು ಕ್ಯಾನ್ ರೈಟ್. ದೆನ್ ಅದೇ ಥರ ಒಂದು ಇಂಡಿಯಾ ಕೇಸು, ನಾನು ಇಂಗ್ಲೀಷ್ ಕೇಸ್ ಹೇಳಿದ್ನಲ್ವಾ, ದ ಸೇಮ್ ಥಿಂಗ್ ಈಸ್ ಫಾಲೋಡ್ ಇನ್ ದಿಸ್ ಸತ್ಯವ್ರತ ಘೋಷ್ ಕೇಸ್. ಆ್ಯಂಡ್ ವಾಟ್ ಈಸ್ ದಿಸ್? ಮುಗ್ನೀರಂ ಬಂಗೂರ್ ಆ್ಯಂಡ್ ಕಂಪನಿ. ಏನು ಕೇಸ್ ಏನಿದು? ಲ್ಯಾಂಡ್ ಡೆವಲಪ್ಮೆಂಟ್ ವಾಸ್ ಡಿಲೇಡ್ ಡ್ಯೂ ಟು ರಿಕ್ವಿಸಿಷನ್ ಬೈ ದ ಗವರ್ಮೆಂಟ್ ಡ್ಯೂರಿಂಗ್ ದ ವಾರ್. ನೋಡಿ, ಯುದ್ಧದ ಸಮಯದಲ್ಲಿ ಏನಾಯಿತು ಅಂತಂದರೆ ಲ್ಯಾಂಡ್ ಡೆವಲಪ್ಮೆಂಟು ಸ್ವಲ್ಪ ಡಿಲೇ ಆಯಿತು. ಯುದ್ಧದ ಸಮಯದಲ್ಲಿ ಸರ್ಕಾರ ಸ್ವಾಧೀನಗೊಳಿಸುವಿಕೆಯಿಂದ ಭೂಮಿಯ ಅಭಿವೃದ್ಧಿ ವಿಳಂಬವಾಯಿತು. ವೆದರ್ ದ ಡಿಲೇ ಅಮೌಂಟೆಡ್ ಟು ಫ್ರಸ್ಟ್ರೇಷನ್ ಆಫ್ ದ ಕಾಂಟ್ರಾಕ್ಟ್, ಇದು ಪ್ರಶ್ನೆ. ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ನಾಟ್ ಎವ್ರಿ ಡಿಲೇ ಆರ್ ಹಾರ್ಡ್ಶಿಪ್ ಅಮೌಂಟ್ಸ್ ಟು ಫ್ರಸ್ಟ್ರೇಷನ್, ಓನ್ಲಿ ವೆನ್ ಪರ್ಫಾರ್ಮೆನ್ಸ್ ಬಿಕಮ್ಸ್ ಇಂಪಾಸಿಬಲ್. ಸೆಕ್ಷನ್ 56 ಅಪ್ಲೈಸ್. ನೋಡಿ, ಇಲ್ಲಿ ಡಿಲೇ ಆಗಿದೆ ಹೊರತು ಪರ್ಫಾರ್ಮೆನ್ಸ್ ಮಾಡದೇ ಇರೋಕ್ಕೇನು ಸಾಧ್ಯ ಇಲ್ಲ, ಸ್ವಲ್ಪ ದಿನ ಆದಮೇಲೆ ಮಾಡ್ಬೋದು. ದೇರ್ ಫೋರ್ ಫ್ರಸ್ಟ್ರೇಷನ್ ಕ್ಯಾನಾಟ್ ಅಪ್ಲೈ ಇನ್ ದಿಸ್ ಕೇಸ್ ಅಂತ ಹೇಳ್ತೀವಿ. ಸುಪ್ರೀಂ ಕೋರ್ಟ್ ಹೇಳಿದ್ದು ಪ್ರತಿಯೊಂದು ವಿಳಂಬ ಅಥವಾ ಕಷ್ಟತೆ ವೈಫಲ್ಯಕ್ಕೆ ಕಾರಣವಾಗುವುದಿಲ್ಲ. ನಿಷ್ಪಾದನೆ ಮೂಲತಃ ಅಸಾಧ್ಯವಾದಾಗ ಮಾತ್ರ ಇಟ್ ಹ್ಯಾಸ್ ಟು ಬಿಕಮ್ ಇಂಪಾಸಿಬಲ್. ಆವಾಗ ನೀವೇನು ಮಾಡ್ಬೋದು? 56ರ ಲಾಭವನ್ನು ಪಡಿಬೋದು. ವೆದರ್ ಇಲ್ಲಿ ಆ ಲಾಭವನ್ನು ಪಡೀಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದ್ನೆಲ್ಲ ಕಮರ್ಷಿಯಲ್ ಡಿಲೇ, ರೇಟ್ ಹೆಚ್ಚು, ಇಂಥದ್ರಲ್ಲಿ ನೀವು ಫ್ರಸ್ಟ್ರೇಷನ್ ತೊಗೊಳಕ್ಕಾಗೋದಿಲ್ಲ ಅನ್ನೋದನ್ನು ನಾವು ಸತ್ಯಭ್ರಷ್ಟತಾ ಕೋಶಲ್ಲಿ ಕಾಣಬಹುದು. ಎಸ್, ದೇರ್ ಇಸ್ ಒನ್ ಮೋರ್ ಕೇಸ್, ಕ್ರೆಲ್ ವರ್ಸಸ್ ಹೆನ್ರಿ. ಏನು ಹೇಳ್ತಿ ಕೇಸು? ಎ ರೂಮ್ ವಾಸ್ ಹೈರ್ಡ್ ಟು ವ್ಯೂ ಕಿಂಗ್ಸ್ ಕಾರೋನೇಷನ್. ನಾ ದಸರಾ ಎಕ್ಸಾಂಪಲ್ ಹೇಳಿದ್ನಲ್ಲ ಹಾಗೆ. ಈಗ ರಾಜನ ಮೆರವಣಿಗೆ, ಕಾರೋನೇಷನ್ ಪ್ರೊಸೆಷನ್. However, the event was cancelled. ರಾಜನ ಪಟ್ಟಾಭಿಷೇಕ ಮೆರವಣಿಗೆಯನ್ನು ನೋಡುವುದಕ್ಕಾಗಿ ಒಂದು ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಳ್ಳಲಾಯಿತು, ಆದರೆ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಯಿತು. ಇಲ್ಲಿ ನೋಡಿ, ನೀವು ಕಾಂಟ್ರಾಕ್ಟಲ್ಲಿ ಇದೇ ಉದ್ದೇಶಕ್ಕಾಗಿ ನಾನು ಬಾಡಿಗೆ ತಗೊಂಡಿದ್ದೆ ಅಂತ ಬರೆದಿದ್ರೆ ಫ್ರಸ್ಟ್ರೇಷನ್ ಅಪ್ಲೈ ಆಗುತ್ತೆ. ದ ಕೋರ್ಟ್ ಹೆಲ್ಡ್ ದ್ಯಾಟ್ ದ ಫೌಂಡೇಶನ್ ಆಫ್ ದ ಕಾಂಟ್ರಾಕ್ಟ್ ಫೇಲ್ಡ್. ಅಂದರೆ ನಾವು ಕಾಂಟ್ರಾಕ್ಟಲ್ಲಿ ಬರೆದಿದ್ವಿ, ಇಲ್ಲಿ ರಾಜನ ಮೆರವಣಿಗೆ ಬರುತ್ತೆ, ಅದಕ್ಕೋಸ್ಕರ ನನಗೆ ರೂಮ್ ಕೊಡಿ ಅಂತ ಹೇಳಿ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ವಿ. ಆದ್ದರಿಂದ ಆ ಒಂದು ಉದ್ದೇಶ ಏನಾಯ್ತು, ಇಲ್ಲಿ ಫ್ರಸ್ಟ್ರೇಟ್ ಆಯಿತು, ಅಸಾಧ್ಯ ಆಯಿತು. ಆದ್ದರಿಂದ ಇಟ್ ಫಾಲ್ಸ್ ಅಂಡರ್ ದ ಸೆಕ್ಷನ್ 56 ಅಂತ ಹೇಳಿ ಇದರ ಅರ್ಥ. ಲೀಗಲ್, ವೆನ್ ದ ವೆರಿ ಬೇಸಿಸ್ ಆರ್ ಪರ್ಪಸ್ ಆಫ್ ದ ಕಾಂಟ್ರಾಕ್ಟ್ ಫೇಲ್ಸ್, ದ ಕಾಂಟ್ರಾಕ್ಟ್ ಬಿಕಮ್ಸ್ ಫ್ರಸ್ಟ್ರೇಟೆಡ್ ಅಂಡರ್ ಸೆಕ್ಷನ್ 56. ಅಲ್ಲಿ ಸೆಕ್ಷನ್ 56 ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮ ಪ್ರಕಾರ ನಮ್ಮ ಲಾಜಿಕ್ ಅದು. ದಟ್ ಈಸ್ ದ ಲಾಜಿಕ್. ಆ್ಯಕ್ಚುಲಿ ದ ಪ್ರಿನ್ಸಿಪಲ್ ಆಫ್ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಆಫ್ ಕಾಮನ್ ಲಾ ಆಫ್ ಇಂಗ್ಲೆಂಡ್ ಈಸ್ ಆ್ಯಕ್ಚುಲಿ ಇನ್ಕಾರ್ಪೊರೇಟೆಡ್ ಇನ್ ಅವರ್ ಸೆಕ್ಷನ್ 56. ನೆನ್ಪಿಟ್ಕೊಳ್ಳಿ, ಸೆಕ್ಷನ್ 56 ನಾವು ಆ ಒಂದು ಕಾನೂನಾತ್ಮಕ ತತ್ವ ಏನು ಬ್ರಿಟಿಷರು ಮಾಡಿದಾರಲ್ಲ ಅದರ ಮೇಲೆ ನಾವು ನಮ್ಮ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಅದನ್ನು ತೆಗೆದುಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ, ಇಟ್ ಈಸ್ ಇಂಪಾಸಿಬಿಲಿಟಿ ಇದರಲ್ಲಿಲ್ಲ. ಯಾವುದು? ಸತ್ಯವ್ರತ ಕೇಸಲ್ಲಿ ಇಂಪಾಸಿಬಿಲಿಟಿ ಇಲ್ಲ, ಡಿಲೇ ಆಗಿದೆ ಅಷ್ಟೇ. ದೇರ್ ಫಾರ್ ನೋ ಫ್ರಸ್ಟ್ರೇಷನ್. ವೇರ್ ಆಸ್ ಇನ್ ದಿಸ್ ಕೇಸ್ ಮೆರವಣಿಗೆನೇ ನಿಂತು ಹೋಯ್ತು. ಅಥವಾ ಇದರ ಹಿಂದಿನ ಕೇಸಲ್ಲಿ, ಕಾರ್ಡ್ವೆಲ್ ಕೇಸಲ್ಲಿ, ಇಲ್ಲಿ ಬಿಲ್ಡಿಂಗ್ಗೆ ಸುಟ್ಟು ಹೋಯ್ತು. ಸೊ ಹಿಯರ್ ಈಸ್ ಫ್ರಸ್ಟ್ರೇಷನ್ ಈಸ್ ಅವೈಲೇಬಲ್, ಹಿಯರ್ ಫ್ರಸ್ಟ್ರೇಷನ್ ಈಸ್ ನಾಟ್ ಅವೈಲೇಬಲ್, ಹಿಯರ್ ಅಗೇನ್ ಫ್ರಸ್ಟ್ರೇಷನ್ ಈಸ್ ಅವೈಲೇಬಲ್ ಅನ್ನೋದನ್ನು ನೀವು ಈ ರೀತಿ ಈ 3 ಕೇಸ್ಗಳನ್ನು ನೀವು ವಿಮರ್ಶೆ ಮಾಡಿದರೆ ಈ ಒಂದು ಚಾಪ್ಟರ್ನ ನೀವು ಚೆನ್ನಾಗಿ ಕಲಿತಂತೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಆದರೆ ಇದಕ್ಕೆ ಕೆಲವೊಂದು ಅಪವಾದಗಳು ಇವೆ, ಅನ್ವಯಿಸದೇ ಇರುವಂತಹ ಸಂದರ್ಭಗಳು ಅಥವಾ ಅಪವಾದಗಳು, ಎಕ್ಸೆಪ್ಷನ್ಸ್. ಯಾವ ಸಂದರ್ಭದಲ್ಲಿ ಇದು ಅನ್ವಯಿಸೋದಿಲ್ಲ? ಸೆಲ್ಫ್ ಇಂಡ್ಯೂಸ್ಡ್ ಇಂಪಾಸಿಬಿಲಿಟಿ, ನೀವೇ ನಿಮ್ಮ ಮೇಲೆ ತಲೆ ಮೇಲೆ ಕಲ್ಲು ಹಾಕ್ಕೊಂಡ್ರೆ, ಪಾರ್ಟೀಸ್ ಓನ್ ಫಾಲ್ಟ್ ಆರ್ ನೆಗ್ಲಿಜೆನ್ಸ್ ಡಸ್ ನಾಟ್ ಎಕ್ಸ್ಕ್ಯೂಸ್ ದ ಪರ್ಫಾರ್ಮೆನ್ಸ್. ಓ, ನಾ ಬಾಡಿಗೆ ಕೊಟ್ಟಿನಿ ಅಂಥೇಳಿ ಇವನು ಮನೆ ಮಾಲೀಕನೇ ಬೇಕಂತ ಅವನೇ ಸುಟ್ಟು ಹಾಕಿದ್ರೆ ಬಿಲ್ಡಿಂಗು,
ದೆನ್ ಹಿ ಹ್ಯಾಸ್ ಟು ಪೇ ಕಾಂಪೆನ್ಸೇಷನ್. ಈ ಎರಡೂ ಪಾರ್ಟಿಗಳು ಕಾಂಟ್ರಾಕ್ಟ್ನ ಪರ್ಫಾರ್ಮೆನ್ಸ್ ಆಗುವ ವಿಷಯದಲ್ಲಿ ತಾವೇ ಅದನ್ನು ಡಿಸ್ಟ್ರಕ್ಟ್ ಮಾಡಬಾರ್ದು. ತಾವು ಡಿಸ್ಟ್ರಕ್ಟ್ ಮಾಡಿ ಫ್ರಸ್ಟ್ರೇಷನ್ ಅಂತ ಹೇಳಕ್ಕೆ ಬರೋದಿಲ್ಲ. ಓಕೆ, ಎಕ್ಸಾಂಪಲ್ ಮಾರಿಟೈಮ್ ನ್ಯಾಷನಲ್ ಫಿಶ್ ಲಿಮಿಟೆಡ್ ವರ್ಸಸ್ ಓಷಿಯನ್ ಟ್ರಾವೆಲರ್ಸ್. ಐ ಹ್ಯಾವ್ ನಾಟ್ ಗಿವನ್ ದ ಕಂಟೆಂಟ್ಸ್, ಬಟ್ ಎಕ್ಸೆಪ್ಷನ್ ಬರೆದ್ರೆ ಸಾಕು ನೀವು. ಕಮರ್ಷಿಯಲ್ ಇಂಪಾಸಿಬಿಲಿಟಿ ಹೇಳಿದ್ನಲ್ವ ನಾನು, ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೆ, ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿ ನಾನು ನಿಮ್ಗೆ ಇದನ್ನು ಸಪ್ಲೈ ಮಾಡೋಕ್ಕಾಗಲ್ಲ, ಹಿಂಗೆ ಹೇಳೋಕ್ಕಾಗಲ್ಲ. mere increase in the cost or difficulty is not frustration. ನಿಮ್ಗೆ ಕಷ್ಟ ಆಗ್ತದೆ, ಲಾಸ್ ಆಗ್ತದೆ ಅನ್ನೋ ಉದ್ದೇಶದಿಂದ ನೀವು ಫ್ರಸ್ಟ್ರೇಷನ್ ಸೆಕ್ಷನ್ 56ನ ನೀವು ಜಾರಿಗೊಳಿಸೋಕ್ಕೆ ಆಗೋದಿಲ್ಲ. ದೆನ್ ಆಲ್ಟರ್ನೇಟಿವ್ ಮೂಡ್ ಆಫ್ ಪರ್ಫಾರ್ಮೆನ್ಸ್ ಇಸ್ ಅವೈಲೇಬಲ್. ಅದಕ್ಕೆ ಪರಿಹಾರ ಬೇರೆ ರೀತಿ ನೀವು ಮಾಡ್ಬೋದು ಅಂತ ಇತ್ತು ಅಂತಂದರೆ ನೀವು ಅದನ್ನು ಸೆಕ್ಷನ್ 56ಅಲ್ಲಿ ತರೋಕ್ಕಾಗಲ್ಲ. ದೀಸ್ ಆರ್ ಆಲ್ ದಿ ಎಕ್ಸೆಪ್ಷನ್ಸ್. ಎಲ್ಲದಕ್ಕೂ ಸೆಕ್ಷನ್ 56 ಅಪ್ಲೈ ಮಾಡೋಕ್ಕಾಗಲ್ಲ, ನಾವು ನಮ್ಮ ತಪ್ಪಿಗೋಸ್ಕರ. ಓಕೆ, ಅನ್ವಯಿಸದ ಸಂದರ್ಭಗಳು ಇದನ್ನು ಕನ್ನಡದಲ್ಲಿ ಬರೆದಿದ್ದೀನಿ. ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಇಟ್ ಇನ್ ಕನ್ನಡ. ಯು ಕ್ಯಾನ್ ಹ್ಯಾವ್ ದ ಸ್ಕ್ರೀನ್ ಶಾಟ್ ಆಫ್ ದ್ಯಾಟ್. ಎಸ್, ಇದರಿಂದ ಒಂದು ವೇಳೆ ಫ್ರಸ್ಟ್ರೇಷನ್ ಆದರೆ ಏನಾಯಿತು? ಸಿ, ಇಫ್ ಸೆಕ್ಷನ್ 56 ಕ್ಯಾನ್ ಬಿ ಸಕ್ಸಸ್ಫುಲಿ ಅಪ್ಲೈಡ್. ಇದನ್ನು ನಾವು ಯಶಸ್ವಿಯಾಗಿ ಸೆಕ್ಷನ್ 56ಅಲ್ಲಿ ನಿಮ್ಮ ಕಾಂಟ್ರಾಕ್ಟ್ ಬರ್ತದೆ ಅಂತ ಆದರೆ ಅವಾಗ ಏನಾಗುತ್ತೆ? ಆ ಒಂದು ಕರಾರು ಶೂನ್ಯವಾಗುತ್ತೆ. ಆ ಒಂದು ಕರಾರು ಏನಾಗುತ್ತೆ? ಅಮಾನ್ಯ ಆಗುತ್ತೆ, ಶೂನ್ಯ ಆಗುತ್ತೆ ಅಂತಕ್ಕಂಥದ್ದು. ಪಾರ್ಟೀಸ್ ಆರ್ ಡಿಸ್ಚಾರ್ಜ್, ಪರ್ಫಾರ್ಮೆನ್ಸ್ ಇಸ್ ಓವರ್, ನೋ ಕಾಂಟ್ರಾಕ್ಟ್ ಎಟ್ ಆಲ್. ನೀವು ಅವ್ರಿಗೇನು ಕೊಡಬೇಕಾಗಿಲ್ಲ, ಅವರು ನಿಮಗೇನು ಕೊಡಬೇಕಾಗಿಲ್ಲ. ಕಾಂಟ್ರಾಕ್ಟ್ ಬಿಕಮ್ಸ್ ಓವರ್, ಡಿಸ್ಚಾರ್ಜ್ ಫ್ರಮ್ ಫ್ಯೂಚರ್ ಅಬ್ಲಿಗೇಷನ್ಸ್. ಮುಂದೆ ಏನು ಮಾಡೋದಿರಲ್ಲ ನೀವು. ಅಂಡರ್ ಸೆಕ್ಷನ್ 65 ಎನಿ ಬೆನಿಫಿಟ್ ರಿಸೀವ್ಡ್ ಮಸ್ಟ್ ಬಿ ರಿಸ್ಟೋರ್ಡ್. ಒಂದು ವೇಳೆ ಈ ಕಾಂಟ್ರಾಕ್ಟ್ ಇಂಪಾಸಿಬಲ್ ಆಗೋದಕ್ಕಿಂತ ಮೊದಲು ಯಾರಿಗಾದರೂ ಅದರಿಂದ ಲಾಭ ಆಗಿತ್ತಂದರೆ ಆ ಲಾಭನ ಏನು ಮಾಡ್ಬೇಕು ನೀವು? ಆ ಲಾಭಕ್ಕೆ ನೀವು ಅದರ ಪೇಮೆಂಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಸೆಕ್ಷನ್ 65. ನೋಡೋಣ, ಸೆಕ್ಷನ್ 65 ಸಪ್ರೇಟ್ ಬೇಕಂದ್ರೆ ನಾವು ಚರ್ಚೆ ಮಾಡೋಣ. ಸೊ ಕ್ವಾಂಟಮ್ ಮೆರಿಟ್ ಅಂತಾರೆ ಅದಕ್ಕೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಕ್ವಾಂಟಮ್ ಮೆರಿಟ್. ಆಮೇಲೆ ಅನ್ಜಸ್ಟ್ ಎನ್ರಿಚ್ಮೆಂಟ್ ಅಂತಾರೆ ಸೆಕ್ಷನ್ 70. ಅನ್ಜಸ್ಟ್ ಎನ್ರಿಚ್ಮೆಂಟ್ ಅಂದರೆ ಈ ಕಾಂಟ್ರಾಕ್ಟಿನ ಉದ್ದೇಶ ಅಥವಾ ಸಿವಿಲ್ ಆದ ಉದ್ದೇಶ ಏನು ಅಂತಂದರೆ ಯಾರಿಗೂ ಸುಮ್ಮನೆ ಅನ್ಯಾಯವಾಗಿ ಹಾನಿ ಆಗಬಾರ್ದು ಅಂತ. ಹಂಗೆ ಅನ್ಯಾಯವಾಗಿ ನೀವು ಲಾಭ ಪಡ್ಕೊಂಡಿದ್ರೆ ಅದನ್ನು ವಾಪಸ್ ಕೊಡಬೇಕಾಗತ್ತೆ ಅನ್ನೋದು ಅದರ ಅರ್ಥ. ಸೊ ದಿಸ್ ಈಸ್ ದ effect. With this I can conclude. The principle of impossibility of frustration ensures this fairness. ನ್ಯಾಯವನ್ನು ಅದು ಎನ್ಶ್ಯೂರ್ ಮಾಡುತ್ತೆ. when unforeseen events make performance impossible. ನೀವು ಗಮನಿಸದೇ ಇರದಂಥ, ಕನಸೇ ಕಾಣಲಾರ್ದಂತಹ ಪ್ರಸಂಗಗಳು ನಡೆದು ನಿಮ್ಗೆ ಆ ಒಂದು ಕಾಂಟ್ರಾಕ್ಟನ್ನು ಪೂರ್ತಿ ಮಾಡೋಕ್ಕಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕಲಂ 56 ನಿಮ್ಮ ಸಹಾಯಕ್ಕೆ ಬರ್ತದೆ. ಸೆಕ್ಷನ್ 56 ಎಂಬೊಡೀಸ್ ದಿಸ್ ಈಕ್ವಿಟೇಬಲ್ ಡಾಕ್ಟ್ರೀನ್, ಸಮನ್ವಯತೆ, ಬೈ ಆಟೋಮೆಟಿಕಲಿ ಡಿಸ್ಚಾರ್ಜಿಂಗ್ ದ ಪಾರ್ಟೀಸ್ ಫ್ರಮ್ ಪರ್ಫಾರ್ಮೆನ್ಸ್. ನೀವು ಏನೂ ಕಷ್ಟ ಇಲ್ದಂಗೆ ಕಾಂಟ್ರಾಕ್ಟ್ ಬಿಕಮ್ಸ್ ಡಿಸ್ಚಾರ್ಜ್, ಕಾಂಟ್ರಾಕ್ಟ್ ಬಿಕಮ್ಸ್ ಪರ್ಫಾರ್ಮ್. ನಿರೀಕ್ಷಿಸಿದ ಘಟನೆಗಳಿಂದ ಕರಾರದ ನಿಷ್ಪಾದನೆ ಅಸಾಧ್ಯವಾದರೆ ಪಕ್ಷಗಳಿಗೆ ನ್ಯಾಯ ದೊರಕಿಸಿಕೊಡಲು ವೈಫಲ್ಯ ಸಿದ್ಧಾಂತ ಸಹಾಯಕವಾಗಿದೆ. ಫ್ರಸ್ಟ್ರೇಷನ್ ಈಸ್ ದಿ ಬೆನಿಫಿಟ್ ಫಾರ್ ಯು. ಸೆಕ್ಷನ್ 56 ಈ ನ್ಯಾಯಸಮ್ಮತ ತತ್ವವನ್ನು ಅಳವಡಿಸಿಕೊಂಡಿದೆ. ಸೆಕ್ಷನ್ 56 ಅಂದರೂ ಒಂದೇ, ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂದರೂ ಒಂದೇ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಸಾಕು. ದಿಸ್ ಈಸ್ ದಿ ಸಿಂಪಲ್ ಕಾನ್ಸೆಪ್ಟ್ ಆಫ್ ಅವರ್ ಫ್ರಸ್ಟ್ರೇಷನ್. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಫ್ರಸ್ಟ್ರೇಷನ್. I think probably next video may be my last video for the purpose of this contract class. ಯಾಕೆ ಅಂತಂದರೆ ಇನ್ನು ನಾನು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಒಂದೇ ಹೇಳಬೇಕು. ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಈ ಬ್ರೀಚ್ ಆಫ್ ಕಾಂಟ್ರಾಕ್ಟಲ್ಲಿ ನಿಮಗೆ ಎಂಟಿಸಿಪೇಟೆಡ್ ಬ್ರೀಚ್ ಅಂತ ಬರುತ್ತೆ, ಆ್ಯಕ್ಚುಯಲ್ ಬ್ರೀಚ್ ಅಂತ ಬರುತ್ತೆ. ಅದು ಒಂದನ್ನು ನಾನು ನಿಮ್ಮ ಮುಂದೆ ತಗೊಂಡು ಬಂದರೆ ಯೂನಿಟ್ 3ರ ಎಲ್ಲ ವಿಷಯವನ್ನು ಕಂಪ್ಲೀಟ್ ಮಾಡಿದ ಹಾಗೆ ಆಗ್ತದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಐ ವಿಲ್ ಕಮ್ ವಿತ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ. ಇದರ ಜೊತೆಗೆ ನಿಮಗೊಂದು ವಿನಂತಿ, ಎಲ್ಲ ಹೊಸದಾಗಿ 3 years ಸೇರಿದಂತಹ
LLB ಮಕ್ಕಳಿಗೆ ಈ ಕಾಂಟ್ರಾಕ್ಟ್ ಕ್ಲಾಸ್ಗಳ ಪ್ರೋಗ್ರೆಸ್ಸನ್ನು ಯಾರು ನೋಡ್ತಾ ಇದ್ದೀರಿ ನೀವು ಅವ್ರಿಗೂ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.